ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಚೈತ್ರಾ ಕುಂದಾಪುರ ಅವರು ಕಳಪೆ ಪಡೆದು ಜೈಲಿಗೆ ಸೇರಿದ್ದಾರೆ. ಪ್ರತಿ ವಾರ ಚೈತ್ರಾ ಅವರು ಕಳಪೆ ಪಡೆದು ಜೈಲಿಗೆ ಹೋಗ್ತಾರೆ ಇದ್ದಾರೆ. ಸ್ಪರ್ಧಿಗಳ ಅಭಿಪ್ರಾಯ ಬಗ್ಗೆಯೂ ಕೂಡ ಚೈತ್ರಾ ಅವರು ಗರಂ ಆಗಿದ್ದಾರೆ. ಇನ್ನು ರಜತ್ ಕೂಡ ಈ ಬಗ್ಗೆ ವ್ಯಂಗ್ಯವಾಡಿ ನಕ್ಕಿದ್ದಾರೆ. ಈ ವಾರ ಉಸ್ತುವಾರಿಯಲ್ಲಿ ಚೈತ್ರಾ ಪಕ್ಷಪಾತ ಮಾಡಿದ್ರು ಎನ್ನುವಂತಹ ಕಾರಣಕ್ಕೆ ಹಲವರು ಕಳಪೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಚೈತ್ರಾ ಅವರು ಗುಂಪು ಕಟ್ಟಿಕೊಂಡು ನನಗೆ ಕಳಪೆಯನ್ನ ನೀಡ್ತಿದ್ದಾರೆ ಅಂತ ವಾದಿಸಿದ್ದಾರೆ. ಈ ಬಗ್ಗೆ ಹನುಮಂತ ಕೂಡ ಸ್ವಲ್ಪ ಗರಂ ಆಗಿ ನಿನಗೆ ಪದೇ ಪದೇ ಕಳಪೆ ಕೊಡೋಕೆ ನೀನೇನು ಚಿಕ್ಕಮ್ಮ ದೊಡ್ಡಮ್ಮನ ಮಗಳಲ್ಲ ಅಂತ ಹೇಳಿದ್ದಾರೆ. ಇನ್ನು ಧನ್ರಾಜ್ ಹಾಗೂ ಮೋಕ್ಷಿತಾ ಅವರು ಕೂಡ ಪಕ್ಷಪಾತ ವಿಚಾರವಾಗಿ ಕಳಪೆ ಕೊಟ್ರು. ಕುಡಿಯಕ್ಕೆ ಬಾರದೆ ಇರೋನು ನೆಲ ಡೊಂಕು ಅಂದಂತೆ, ಆಡಕ್ಕೆ ಬರದೆ ಇದ್ದವನು ಸೋತೆ ಅಂತ ನಾನು ಹೇಳಲ್ಲ ಅಂತ ಚೈತ್ರಾ ಹೇಳಿದ್ದಾರೆ. ಇನ್ನು ರಜತ್ ಕೂಡ ಮುಂದಿನ ದಿನಗಳಲ್ಲಿ ನೀವು ಉಸ್ತುವಾರಿ ಆಗಿ ಬಂದ್ರೆ ನಮ್ಮ ತಂಡ ನಿಮಗೆ ಕೈ ಮುಗಿಯುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗೌತಮಿ ಬಗ್ಗೆ ಮೋಕ್ಷಿತಾ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಈ ವಾರ ಮನೆಯೊಳಗೆ ಒಂದು ಬೋರ್ಡ್ ಇರಿಸಲಾಗಿತ್ತು. ಅದರ ಮೇಲೆ 4 ಸ್ಟೇಟ್ಮೆಂಟ್ಗಳನ್ನ ಬರೆಯಲಾಗಿದೆ. ಯಾವ ಸ್ಟೇಟ್ಮೆಂಟ್ಗೆ ಯಾರು ಸೂಕ್ತ ಎನ್ನುವುದು ಸದಸ್ಯರು ಹೇಳಬೇಕು ಮತ್ತು ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು.